ಬಹಳ ಪ್ರಸಿದ್ಧವಾದಂತಹ ದೊನ್ನೆ ಬಿರಿಯಾನಿ ಮಾಡೋಣ ಇವತ್ತು. ನಾನು ಮಾತ್ರ ತರಕಾರಿ ಎಲ್ಲ ಹಾಕಿ ಮಾಡಿದ್ದೀನಿ. ಬಹಳ ಸುಲಭವಾಗಿ ಕುಕ್ಕರಲ್ಲೇ ಮಾಡಿಬಿಡ್ಬೋದು. ಘಮ ಘಮ ಅಂತಿರುತ್ತೆ, ರುಚಿ ಅದ್ಭುತವಾಗಿರುತ್ತೆ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸಣ್ಣ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸಣ್ಣ ಹಿಡಿಯಷ್ಟು ಪುದೀನ ಸೊಪ್ಪು, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿನ ತೊಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ಒಂದು ಪೇಸ್ಟನ್ನು ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ಬಿರಿಯಾನಿ ಮಸಾಲೆ ಪುಡಿಯನ್ನು ನಾವು ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಬೇರೆ ಮಸಾಲೆ ಪುಡಿ ಇದ್ದರೆ ಅದನ್ನೇ ಹಾಕ್ಬೋದು, ಇಲ್ಲ ಅಂದರೆ ಕೊತ್ತಂಬರಿ, ಜೀರಿಗೆ, ಚಕ್ರ ಮೊಗ್ಗು, ಏಲಕ್ಕಿ, ಪಲಾವ್ ಎಲೆ, ಕಸೂರಿ ಮೇಥಿ ಅಂದರೆ ಒಣಗಿರೋ ಮೆಂತ್ಯ ಸೊಪ್ಪು, ಕಾಳುಮೆಣಸು, ಸ್ವಲ್ಪ ಸೋಂಪು, ಸ್ವಲ್ಪ ಕಲ್ಲು ಹೂವು, ಜಾಪತ್ರೆ, ಚಕ್ಕೆ ಮತ್ತು ಲವಂಗ ಇವಿಷ್ಟನ್ನು ಒಂದು ಸ್ವಲ್ಪ ಘಮ ಬರೋವರೆಗೆ ಹುರ್ಕೊಂಡು ಬಿಸಿ ಆರಿದ ಮೇಲೆ ಪುಡಿ ಮಾಡ್ಕೊಳ್ಬೇಕು. ಇದ್ರ ಜೊತೆ ಮರಾಠಿ ಮೊಗ್ಗು ಅಥವಾ ಈ ಕಪ್ಪು ಏಲಕ್ಕಿ ಅಂತ ಸಿಗುತ್ತೆ, ಅದೇನಾದ್ರು ಇದ್ದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಉಪ್ಪನ್ನು ಜೊತೆಲೇ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಇತ್ತಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡ್ರೆ ಪುಡಿ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ. ಇನ್ನು ಒಂದು ಕುಕ್ಕರಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಆಮೇಲೆ ಒಂದು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನ ಸಹ ಹುರಿತಾ ಇದ್ದೀನಿ. ನೀವು ಈ ರೀತಿ ಪೇಸ್ಟಾರು ಹಾಕ್ಬೋದು, ಅಥವಾ ನಾವು ಸೊಪ್ಪೆಲ್ಲ ರುಬ್ಕೊಂಡ್ವಲ್ಲ, ಆವಾಗ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಆ ಟೈಮಲ್ಲಿ ಅದ್ರ ಜೊತೆನೇ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೋದು. ನೋಡಿ, ಇದು ಪೇಸ್ಟನ್ನು ಹಾಕಿದೆ. ಈಗ ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಹೀಗೆ ನೀರೆಲ್ಲ ಆರೋವರೆಗೆ 2 ನಿಮಿಷ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಆಮೇಲೆ ಮಿಶ್ರ ತರಕಾರಿಗಳನ್ನು ಹಾಕಬೇಕು. ಅದೇ ಮಾಮೂಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಬಟಾಣಿನ ಹಾಕಿದ್ದೀನಿ. ನೀವು ಬೇಕಾದರೆ ದೊಣ್ಣೆ ಮೆಣಸನ್ನು ಹಾಕ್ಬೋದು, ಅಥವಾ ನವಿಲುಕೋಸೆಲ್ಲ ಹಾಕ್ಕೊಳ್ಬೋದು. ಅದನ್ನೊಂದು ಸುತ್ತು ಹುರ್ಕೊಂಡು ಈಗಾಗಲೇ ಮಾಡ್ಕೊಂಡಿದ್ವಲ್ಲ ಆ ಪುಡಿಯನ್ನು ಹಾಕಿ ಮಚ್ಚುತ್ತಾ ಇದ್ದೀನಿ. ನೀವು ಬೇರೆ ಯಾವ ಬಿರಿಯಾನಿ ಮಸಾಲ ಪುಡಿ ಬೇಕಾದ್ರೂ ಹಾಕ್ಬೋದು. ಬೇರೆ ಯಾವುದಾದ್ರೂ ಬಿರಿಯಾನಿ ಮಸಾಲೆ ಪುಡಿ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಇಲ್ಲಿ ಹಾಕ್ಕೊಂಡು ಹುರ್ಕೊಳ್ಳಿ. ತರಕಾರಿ ಎಲ್ಲ ಹಾಕೋ ಜೊತೆಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡ್ರಾಯ್ತು. ಇಲ್ಲಿ ನೋಡಿ, ಎಲ್ಲ ಹುರಿದಾದ್ಮೇಲೆ 1 ಕಪ್ ಅಂದರೆ 240 ml ಹಿಡಿಯುವಂತಹ 1 ಕಪ್ಪಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ, ಒಳ್ಳೆ ಕ್ವಾಲಿಟಿ ಸೋನಾ ಮಸೂರಿ ಅಕ್ಕಿ. ಅದನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಸುಮಾರು 2.5 ಕಪ್ ನೀರು ಬೇಕಾಗುತ್ತೆ, ಅಷ್ಟು ನೀರು ಹಾಕಿ ಮಚ್ಚಿ ಚೆನ್ನಾಗಿ ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿ 2 ವಿಸಿಲು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಘಮ ಘಮ ಅಂತಿರುತ್ತೆ ಇದು. ಇದನ್ನು ಪಲಾವ್ ಅಂತ ಕರಿತೀರಾ, ಬಿರಿಯಾನಿ ಅಂತ ಕರಿತೀರಾ ಗೊತ್ತಿಲ್ಲ, ಆದರೆ ದೊನ್ನೆ ಬಿರಿಯಾನಿನಲ್ಲಿ ಇದೇ ಮಸಾಲೆನ ಹಾಕ್ತಾರೆ. ತುಂಬ ರುಚಿಯಾಗಿರುತ್ತೆ, ಘಮ ಘಮ ಅಂತಲೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.